ಪಾತ ಹೆಣ್ಮಕ್ಳಂತ ಅನ್ಕೊಳ್ತಿದ್ದಾರೆ. ಆ ಸಮಾಜಕ್ಕೆ ಸೇರಿರ್ತಕ್ಕಂಥ ಈ ನೆಲ, ಬುದ್ಧ ನಡೆದಾಡ್ತಿರ್ತಕ್ಕಂಥ ನೆಲ, ಈ ನೆಲದಲ್ಲಿ ಮತ್ತೆ ಬುದ್ಧನಿಗೆ ಜ್ಞಾನೋದಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅರಳಿ ಮರವನ್ನು ನೆಡೋದ್ರ ಮೂಲಕ ನಾವು ಬುದ್ಧನ ಸಮಾಜದ ಮುಖಂಡರು, ಮಸ್ಕಿ ನಗರದ ಹಿರಿಯರಾಗಿರ್ತಕ್ಕಂಥ ದಾನಪ್ಪ ಮಸ್ಕಿ ಅವರಿದ್ದಾರೆ, ದೊಡ್ಡಪ್ಪ ಮೊರಾರಿ ಅವರಿದ್ದಾರೆ, ಹಾಗೆಯೇ ಜಾನ್ ಅವರಿದ್ದಾರೆ, ಹಿರಿಯರೆಲ್ಲರೂ ಇದ್ದಾರೆ. ಹಾಗೆಯೇ ಜಿಲ್ಲೆಯಿಂದ ವಿವಿಧ ತಾಲೂಕುಗಳಿಂದ ಮುಖಂಡರೆಲ್ಲರೂ ಬಂದಿದ್ದಾರೆ. ಆ ಮುಖಂಡರು ಇಲ್ಲಿಂದ ಈ ಕಾರ್ಯಕ್ರಮವನ್ನು ಮೂರ್ತಿಗೆ ಮಾಲಾರ್ಪಣೆ ಮಾಡುವುದು ಮತ್ತು ಅಲ್ಲಿಂದ ನಂತರ ಅಶೋಕ ಏನು ಸಿಂಹಗಳ ಲಾಂಛನ ಇದೆ, ಭಾರತ ಲಾಂಛನ ಇದೆ, ಆ ಲಾಂಛನಕ್ಕೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅಶೋಕ ಶಿಲಾಶಾಸನದಲ್ಲಿ ಹೋಗಿ ಅಲ್ಲಿ ಬಹಿರಂಗ ಒಂದು ಚಿಕ್ಕ ಕಾರ್ಯಕ್ರಮ ನಡೀತಿದೆ. ಇದು ಇವತ್ತಿನ ಕಾರ್ಯಕ್ರಮ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಇಲ್ಲಿಂದ ನಾವು ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಅಲ್ಲಿಂದ ಲಾಂಛನದ ಕಡೆ ಬಂದು ಅಲ್ಲಿಂದ ಮತ್ತೆ ನಾವು ಅಶೋಕ ಶಿಲಾಶಾಸನ ಕಡೆಗೆ ಹೋಗೋಣ. ದಯವಿಟ್ಟು ತಮ್ಮ ವೆಹಿಕಲ್ಗಳ ಜೊತೆ ಬರಬೇಕು. ಇನ್ನೊಂದು ಗಿಡ ಮಕ್ಕಳು ಮಹಿಳೆಯರು ಅಷ್ಟೇ ಆ ಗಿಡ ನೆಡಬೇಕಲ್ಲ, ಅಲ್ಲಿ ಮುಂದೆ ಬರ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಬಹಳ ಪ್ರಮುಖವಾಗಿ ಇವತ್ತು ಬುದ್ಧನ ಜಯಂತಿಯ ಕಾರಣವಾಗಿ 2ನೇ ಗಿಡವನ್ನು ನೆಡುವಂಥದ್ದು ಆಗ್ತದೆ. ಬಹಳ ಇವತ್ತು ಮಕ್ಕಳು ಮತ್ತು ಮಹಿಳೆಯರಿಂದ ಈ ಗಿಡ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ ಇದೆ. ಯಾಕಂದ್ರೆ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡ್ತಾರೆ, ಮಹಿಳೆಯರ ಒಂದು ಅಭಿವೃದ್ಧಿಯನ್ನು ಅವ್ರು ಬಯಸ್ತಾರೆ, ಮಹಿಳೆಯರಿಗೆ ಸಮಾನತೆಯನ್ನು ಸಾರಿರ್ತಕ್ಕಂಥ ಆಮ್ರಪಾಲೆ ಅಂತಕ್ಕಂಥ ಲೈಂಗಿಕ ವೃತ್ತಿಯಲ್ಲಿರ್ತಕ್ಕಂಥ ಹೆಣ್ಣುಮಗಳಿಗೆ ಏನು ದೀಕ್ಷೆಯನ್ನು ಕೊಟ್ಟು ಅವರನ್ನು ಭಿಕ್ಷುಣಿಯನ್ನಾಗಿ ಮಾಡ್ತಾರೆ. ಹಾಗಾಗಿ ಅವರು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ ಸಮಾನತೆ ಇದೆಯಲ್ಲ, ಅದು ಮುಂದುವರಿಬೇಕನ್ನುವಂಥ ಅವರ ಆಶಯದ ಮೇರೆಗೆ ಇಲ್ಲಿ ಮಕ್ಕಳಿಂದ ಮತ್ತು ಮಹಿಳೆಯರಿಂದ ಈ ಕಾರ್ಯಕ್ರಮ ಒಂದು ಸಂಕೇತ ಅಂತ ನಾನು ಭಾವಿಸ್ತೀನಿ. ಇಲ್ಲಿರ್ತಕ್ಕಂಥ ಸಮಾಜದ ಮುಖಂಡರಿದ್ದೀವಿ, ಭಾಗವಹಿಸಿರ್ತಕ್ಕಂಥ ಎಲ್ಲ ಜನಗಳೇನಿದ್ದೀವಿ, ಈ ಸಸಿಗಳನ್ನು ಉಳಿಸ್ಕೊಂಡು ಬೆಳೆಸ್ತಕ್ಕಂಥ ನಮ್ಮ ಜವಾಬ್ದಾರಿ. ಯಾರೋ ನಟ್ಟಿದ್ರು ಯಾರೋ ಹೋದ್ರು ಅಂತಲ್ಲ, ಇದು ಬುದ್ಧನ ಒಂದು ಚಿಂತನೆಗಳನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ನೆಟ್ಟಿರ್ತಕ್ಕಂಥ ಗಿಡಗಳನ್ನು ಸಹ ಬೆಳೆಸ್ತಕ್ಕಂಥ ಕಾಳಜಿ ನಮ್ಮ ಈ ನಗರದಲ್ಲಿರ್ತಕ್ಕಂಥ ಹಿರಿಯರ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬರು ಸಹ ನೋಡ್ಬೇಕು, ಆ ಗಿಡಗಳನ್ನು ಬೆಳೆಸದಂತಂದ್ರೆ ಉಳಿಸದಂತಂದ್ರೆ ಬುದ್ಧನನ್ನು ಉಳಿಸ್ದಂಗೆ. ಮತ್ತೆ ಈ ಗಿಡಗಳಿಗೆ ವಿಶೇಷ ಏನಿದೆ ಅಂತಂದ್ರೆ ಆಕ್ಸಿಜನ್ ಜಾಸ್ತಿ ಬಿಡ್ತಕ್ಕಂಥ ಗಿಡಗಳು. ಅದಕ್ಕೇನೆ ಹೆಣ್ಮಕ್ಳಿಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅರಳಿ ಮರ ಸುತ್ತ ಅರಿರಿ ಅಂತ ಒಂದು ಹೇಳ್ತಾರೆ. ಯಾಕಂದ್ರೆ ಈ ಗಿಡಕ್ಕೆ ಇರುವಂತ ತಾಕತ್ತಿದೆಲ್ಲ ಆಕ್ಸಿಜನ್ ಜಾಸ್ತಿ ಬಿಡ್ತಕ್ಕಂಥದ್ದು ಇರೋದ್ರಿಂದ ಆಕ್ಸಿಜನ್ ಜಾಸ್ತಿ ಬಿಟ್ಟರೆ ಅದನ್ನು ಸ್ವೀಕರಿಸಿದ್ರೆ ಏನೆಲ್ಲ ಕಾಯಿಲೆಗಳು ಸಹ ವಾಸಿ ಆಗ್ತಾವ. ಹಾಗಾಗಿ ಈ ಕಾಯಿಲೆಗಳಿಗೆ ಮುಕ್ತ ಮತ್ತು ಸಮಾನತೆಯನ್ನು ಕೊಡ್ತಕ್ಕಂಥ ಬುದ್ಧನ ಒಂದು ತತ್ವವನ್ನು ವಿಚಾರವನ್ನು ಮುಂದುವರಿಸಲಿಕ್ಕೆ ಬೆಳೆಸಲಿಕ್ಕೆ ಈ ಗಿಡಗಳು ಸಾಕ್ಷಿ ಆಗ್ತಾವ. ಹಾಗಾಗಿ ಯಮನಪ್ಪ ಹಿರಿಯರು ಒಂದು ಗಿಡ ನೆಟ್ಟಿದ್ದಾರೆ. ಅವರು 2 ಗಿಡಗಳನ್ನು ಉಳಿಸ್ತಕ್ಕಂಥ ಕೆಲಸ ನಮ್ಮ ಜಾನ್ ಅವರಿದ್ದಾರೆ, ದಾನಪ್ಪಣ್ಣವರಿದ್ದಾರೆ, ಇಲ್ಲಿ ನಗರದಲ್ಲಿರ್ತಕ್ಕಂಥ ದೊಡ್ಡಪ್ಪಣ್ಣವರಿದ್ದಾರೆ. ಇವರೆಲ್ಲರೂ ಸಹ ಈ ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ 2 ಗಿಡಗಳನ್ನು ನೆಡ್ತಿದ್ದೀವಿ. ನಾವು ಅಶೋಕ ಶಿಲಾಶಾಸನದಲ್ಲಿ 3 ಗಿಡಗಳನ್ನು ನೆಟ್ಟು ಇವತ್ತು 5 ಗಿಡಗಳೇನಿದಾವ 5 ಗಿಡಗಳು ಬುದ್ಧರ ಪಂಚಶೀಲದ ಪ್ರತೀಕಗಳಂತ ನಾವು ಭಾವಿಸ್ತೀವಿ. ಆ ಪಂಚಶೀಲ ಪಾಲಿಸುವ ಮುಖಾಂತರ 5 ಗಿಡಗಳನ್ನು ನೆಡಬೇಕನ್ನೋಂಥದ್ದು ನಮ್ಮದು ಇವತ್ತಿನ ಒಂದು ತೀರ್ಮಾನ ಆಗಿದೆ. ಹಾಗೆ ಅಲ್ಲಿ ಇನ್ನೂ ಜಾಗಗಳನ್ನು ನೋಡಿದ ಹೆಚ್ಚಿನ ಗಿಡಗಳನ್ನು ನಾವು ಆವಾಗ ಬಂದು ಗಿಡ ನೆಡೋದ್ರ ಮೂಲಕ ಇರುವಂಥ ಗಿಡಗಳನ್ನು ಉಳಿಸುವಂಥ ಬೆಳೆಸುವಂಥ ಒಂದು ಅರಣ್ಯ ಸಂರಕ್ಷಣೆಯ ಕೆಲಸಗಳನ್ನು ಸಹ ನಾವು ಮಾಡೋದ್ರ ಮೂಲಕ ನಾವು ಬುದ್ಧನ ದಾರಿಯಲ್ಲಿ ನಡೀತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಯಮನಪ್ಪ ಅವರಿಗೂ, ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಮಕ್ಕಳು, ಹೆಣ್ಮಕ್ಳು, ಹಾಗೆಯೇ ವಿವಿಧ ಸಮಾಜದ ಮುಖಂಡರಿದ್ದಾರೆ, ದಾನಪ್ಪಣ್ಣವರಿದ್ದಾರೆ ಮತ್ತು ಮುರಾರಿಯವರಿದ್ದಾರೆ, ದೊಡ್ಡಪ್ಪ ಮುರಾರಿ ಅವರು, ಅವರೆಲ್ಲರಿಗೆ ಹಿರಿಯರಿಗೆ ನಾವು ಬಹುಜನ ಸಂಘರ್ಷ ಸಮಿತಿಯಿಂದ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಮುಂದಕ್ಕೆ ಹೋಗೋಣ. ನಾವು ಈಗ ಗಾಡಿಗಳು ತಗೊಂಡು ದಾನಪ್ಪಣ್ಣವ್ರು ಮಾತಾಡ್ತಾರೆ. ಬುದ್ಧನಿಗೆ ಜ್ಞಾನ ಕೊಟ್ಟಂಥ ಗಿಡ ಇದು. ಆ ಕಾರಣದ ಪ್ರಕೃತಿಯಲ್ಲಿರುವಂಥ ಈ ಗಿಡ ನೆಡೋದ್ರ ಮೂಲಕನೇ ಮತ್ತೊಮ್ಮೆ ಬುದ್ಧ ಹುಟ್ಟು ಬರೋದಷ್ಟಕ್ಕೆ ನಮಗೆಲ್ಲರಿಗೂ ಕೂಡ ಜ್ಞಾನ ಕೊಡ್ತಾನೆ. ಮಕ್ಕಳು ಕೂಡ ನಾಡು ಬುದ್ಧರಾಗ್ತಾರೆ. ಆ ಕಾರಣದ ಈ ಪ್ರಪಂಚಕ್ಕೆ ಜ್ಞಾನವನ್ನು ಕೊಟ್ಟಂಥ, ಈ ಪ್ರಪಂಚವನ್ನೇ ಆಳಿದಂಥ ಆ ಸಮುದಾಯದ ವಾರಸದಾರರಾದಂಥ ನಾವುಗಳೇನಿದ್ದೀವಲ್ಲ, ನಾವೆಲ್ಲರೂ ಕೂಡ ಬುದ್ಧನ ಏನಂತಲ್ಲ ಫಲಾನುಭವಿಗಳು ಮತ್ತು ಪುರಾವಿಗಳು ಮತ್ತು ಈ ನಾಡನ್ನು ಆಳಿದಂಥ ಬಾಬಾ ಸಾಹೇಬ್ರು ಹೇಳ್ತಾರೆ, ದೇಶನ ಆಳಿದಂಥವ್ರು ನಾವೆಲ್ಲ ನಾಗಕುಲದವರು, ದೇಶನ ಆಳಿದಂಥವ್ರು. ಮತ್ತು ಮರುಸೃಷ್ಟಿ ಆಗಬೇಕಾದ್ರೆ ಮತ್ತೆ ಬುದ್ಧನ ಜ್ಞಾನವನ್ನು ಇದ್ರ ಮೂಲಕ ನಾವು ಪಡೆಯೋಣ. ಈ
ಚಿಕ್ಕ ಮಕ್ಕಳಿದಾರಲ್ಲ ಇವತ್ತೆಲ್ಲ ನಾಳೆ ಈ ದೇಶವನ್ನು ಆಳಿ ಬುದ್ಧ ಬಸವ ಅಂಬೇಡ್ಕರ್ರ ಚಿಂತನೆಯನ್ನು ಅವರಂತರ ಒಯ್ತಾರ. ಆ ಕಾರಣದಿಂದ ಮತ್ತೆ ನಮ್ಮ ರಾಜ್ಯವನ್ನು ನಾವು ತರೋಣ ಅಂತ ಹೇಳಿ ಶೋಷಣೆ ರಹಿತವಾದಂಥ ರಾಜ್ಯವನ್ನು ತರಬೇಕಾಗ್ತದ. ಬಾಬಾ ಸಾಹೇಬ್ ಹೇಳ್ತಾರೆ ಸಂವಿಧಾನವನ್ನು ಉಳಿಸ್ಬೇಕಾಗ್ತದ. ಬುದ್ಧ ಹೇಳಿದಂಥ ಶಾಂತಿಯ ಸಂದೇಶವನ್ನು ಹೇಳಬೇಕಾಗ್ತದ. ಆ ಕಾರಣದಿಂದ ಇದೆಲ್ಲರೂ ಬುದ್ಧ ಬಸವ ಅಂಬೇಡ್ಕರ್ರ ಈ ಒಂದು ಆಶಯಗಳನ್ನ ಈಡೇರಿಸುವಂಥ ಆ ಸಾಂಕೇತಿಕವಾಗಿ ವಿಶೇಷವಾಗಿ ಮಸ್ಕಿಯಲ್ಲಿ ಈ ಬುದ್ಧನ ಭೂಮಿದು ಈ ನೆಲ. ಆ ಕಾರಣದಿಂದ ಇಲ್ಲಿ ಈ ನೆಲದಲ್ಲಿ ಮತ್ತೊಮ್ಮೆ ನಾವೇನಂತಲ್ಲ ಬುದ್ಧನ ನೆನಬೇಕಾಗ್ತದೆ. ಆ ಕಾರಣದಿಂದ ಈ ಪವಿತ್ರ ಭೂಮಿಯಲ್ಲಿ ಇವತ್ತು ದಿವಸ ನಾವೆಲ್ಲ ಸೇರಿವಲ್ಲ, ನಾವು ಮಾಡುವಂಥ ಕಾರ್ಯ ಬಹುಶಃ ಇಡೀ ರಾಜ್ಯಕ್ಕೇ ಒಂದು ಮಾದರಿ ಆಗಲಿ ಅಂತೇಳಿ ನಾನು ಬಯಸಿ ನನ್ನ 2 ಮಾತು ಮುಗಿಸ್ತೇನೆ. ಇದಾದ ನಂತರ ಇಲ್ಲಿಂದ ಓದ್ಕೊಳ್ಳಿ ಗಾಂಧಿಗೊಬ್ಬರು ಹಾರ ಹಾಕ್ತಾರೆ. ಅದು ಮುಗಿಸಿದ ಕೇಸಿ ಸೀದಾ ನಾವು ಹಳೆ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ ಅಲ್ಲಿಗೆ ಹೋಗಿ ಕೇಸಿ ಅಲ್ಲಿ ಬಾಬಾ ಸಾಹೇಬ್ರಿಗೆ ಹಾರ ಹಾಕಬೇಕು. ಎಲ್ಲರೂ ತಮ್ಮ ತಮ್ಮ ಗಾಡಿಯಲ್ಲಿ ಒಬ್ಬೊಬ್ಬರಿದ್ದವ್ರು ಇಬ್ಬಿಬ್ಬರು ನಮ್ಮ ಮೂವರು ಹಾಕ್ಯಂತ ಕೇಸಿ ಅದಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮುದುಗಲ್ ಕ್ರಾಸಿಗೆ ಏನೈತಲ್ಲ ಅಲ್ಲಿ ಸ್ತೂಪ ಐತೆ ಅದಕ್ಕೊಂದು ಹಾರ ಹಾಕಿ ನಾವು ಅಲ್ಲಿಂದ ಅಶೋಕ್ ರೀತಿಗೆ ಹೋಗೋಣ. ಘೋಷಣೆ ಮೂಲಕ ನೋಡೋಣ ಘೋಷಣೆ ಹಾಕ್ಬೋದೇನು ಸಮಸ್ಯೆ. ಬಟ್ ನಮಗೆ ಬುದ್ಧ ಒಂದು ದಿನದ ನಿದ್ದೆಯನ್ನು ಗೆಡಿಸೋನಲ್ಲ, ಪ್ರಪಂಚದ ನಿದ್ದೆ ಗೆಡಿಸಿ ಕೇಸಿ ಸಮಾನತೆ ಬಯಸಿದಂಥ ಬುದ್ಧನ ಸಲುವಾಗಿ ಒಂದು ದಿವಸ ನಾವೆಲ್ಲ ಕಳೆಯೋಣ ಅಂತ ಹೇಳಿ ಕೇಸಿ ಹೇಳ್ತೀನಿ. ದಯವಿಟ್ಟು ನಾವೆಲ್ಲ ಸಹಕರಿಸಬೇಕು. ಇನ್ನು ಸುಮಾರು ಜನ ಅಲ್ಲಿ ಬರ್ತಾರೆ. ಅಲ್ಲಿ ನೀರಿನ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ, ಹಾಡುಗಳು ಮಾತುಗಳೆಲ್ಲ ಇರ್ತಾರೆ. ತಾವೆಲ್ಲರೂ ಕೂಡ ಬುದ್ಧನ ಸಂದೇಶವನ್ನು ಕೇಳಕ ತಾವೆಲ್ಲರೂ ಪಟ್ಟಣಕ್ಕೆ ಬಂದು ನಮ್ಮೆಲ್ಲರೂ ಕೂಡ ಸಂಪರ್ಕವಾಗಿ ನಿಮ್ಮನ್ನು ಹಾರೈಸ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಗಾಂಧಿ ಮಾತು ಮಾತ್ರ ಹಾರ. ಭಗವಾನ್ ಗೌತಮ್ ಬುದ್ಧರಿಗೆ, ಭಗವಾನ್ ಗೌತಮ್ ಬುದ್ಧರಿಗೆ ಜಯವಾಗಲಿ.